ಪ್ರೀತಿಸಿ ಮದುವೆಯಾದಂಥ ಜೋಡಿಗೆ ಪಾಪ ಅಜ್ಞಾತವಾಸ. ಪಾಪ ಅನ್ಬೇಕೋ ಏನು ಅನ್ಬೇಕೋ ಗೊತ್ತಾಯ್ತಲ್ಲ. ಮುಕಳಪ್ಪ ನಿಮ್ಗೆಲ್ರಿಗೂ ಕೂಡ ಗೊತ್ತಿರ್ಬೋದು. ಅದು ಏನೇನು ಹೆಸರು ಇಟ್ಕೊತಾರೋ ನನಗಂತೂ ಗೊತ್ತಿಲ್ಲ. ಮುಕಳಪ್ಪ, ಮುಕಳವ್ವ, ಅದು ಏನದು ಹೆಸರು? ಯಾವ ಥರ ಹೆಸರಿದು? ಅದು ಅರ್ಥ ಏನು? ಏನೋಪ್ಪ ನನಗಂತೂ ಅರ್ಥ ಆಗ್ತಾ ಇಲ್ಲ. ಬನ್ನಿ ಮುಕಳಪ್ಪ ಅಂತ ಹೆಸರು ಹಿಡ್ಕೊಂಡ್ಬಿಡೋದು, ಈ ಥರ ಹುಡುಗಿರನ್ನ ಹಾರಿಸ್ಕೊಂಡು ಹೋಗ್ಬಿಡೋದಾ? ಯೂಟ್ಯೂಬ್ನಲ್ಲಿ ಕಾಮಿಡಿ ಮಾಡ್ಕೊಂಡಿದ್ದವರು ಸೀರಿಯಸ್ನಲ್ಲಿ ಟ್ರಾಜಿಡಿ ಆಗ್ಬಿಟ್ರು ಸೀರಿಯಸ್ ಲೈಫ್ನಲ್ಲಿ. ಓಕೆ ಬನ್ನಿ, ಮುಕಳಪ್ಪ ಮನೆಯಲ್ಲಿ ಈ ಹೆಸರು ಹೇಳಕ್ಕೆ ನಂಗೆ ನಗು ಬರುತ್ತೆ. ಹುಡುಗಿ ಸಾಂತ್ವನ ಕೇಂದ್ರದಲ್ಲಿ. ಮುಕಳಪ್ಪ ಮನೆಯಲ್ಲಿ ಹುಡುಗಿ ಸಾಂತ್ವನ ಕೇಂದ್ರದಲ್ಲಿ. ಹಾಸ್ಯ ನಟ, ಯಾವ ನಟ ರೀ? ಯೂಟ್ಯೂಬರ್ ಮುಕಳಪ್ಪಗೆ ಸಂಕಷ್ಟ. ಕದ್ದು ಮುಚ್ಚಿ ಮದುವೆ ಸಿಡಿದದ್ದ ಕುಟುಂಬಸ್ಥರು. ಠಾಣೆ ಮೆಟ್ಟಿಲೇರಿದ್ದಾರೆ ಮುಕಳಪ್ಪ ಮದುವೆ ಮ್ಯಾಟರ್. ಧಾರವಾಡ ಕೋರ್ಟ್ಗೆ ಹಾಜರಾಗಿ ಹೇಳಿಕೆ ದಾಖಲಿಸಿದ್ದಾರೆ ಮುಕಳಪ್ಪ ಪತ್ನಿ. ಮುಕಳಪ್ಪನ ಪತ್ನಿ. ಓಕೆ, ಅದು ಹೆಂಗಪ್ಪ ಮುಕಳಪ್ಪನ ಪತ್ನಿ? ಅದು ಹೆಸರು ಕೇಳಿದ್ರೇ ಪತ್ನಿ ಹೆಂಗಾಯ್ತು? ಅದು ಹೆಸರು ಬೇರೆ ಏನೋ ಇರಬೇಕು, ಏನೋ ಕ್ವಾಜಾ ಪಾಜಾ ಅಂತ ಇರ್ಬೇಕು. ಅದು ಬೇರೆ ಏನೋ ಇದೆ, ಏನದು ಬೇರೆ ಏನೋ ಇದೆ. ಓಕೆ, ಧಾರವಾಡ ಕೋರ್ಟ್ಗೆ ಹಾಜರಾಗಿ ಹೇಳಿಕೆಯನ್ನ ಮುಕಳಪ್ಪ ಪತ್ನಿ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ. ಇರ್ಲಿ. ಓಕೆ, ಪ್ರೀತಿಸಿ ಮದುವೆ ಆಗಿದ್ರಂತೆ. ಆಮೇಲೆ ಅದೊಂದು ಆಕ್ಚುಲಿ ನಾವು ಕೇಳಿರೋದು ದೇವರ ಹೆಸರಂತೆ. ಅದು ಆಕ್ಚುಲಿ ದೇವರ ಹೆಸರಂತೆ. ಆಮೇಲೆ ಈ ಇವ್ರು ಯಾಕೆ ದೇವರ ಹೆಸರು ಇಟ್ಕೋತಾರೆ? ಒಂದು ವೇಳೆ ಅದೇನಾದ್ರು ಇವ್ರು ಯಾಕೆ ಅದು ಹಿಂದೂ ದೇವರು, ಅದು ಅಕಸ್ಮಾತ್ ಹಿಂದೂ ದೇವರಾಗಿದ್ರೆ ಅವ್ರು ಯಾಕೆ ಅದನ್ನು ಇಟ್ಕೋತಾರೆ ಏನೋ ನನಗೆ ಗೊತ್ತಿಲ್ಲ, ನಾನು ಕೇಳಿಲ್ಲ. ಏನೋ ಕ್ವಾಜಾ ಪಾಜಾ ಅಂತ ಏನೋ ಇದೆ ಅವ್ರ ಹೆಸರು, ನನಗೆ ಸರಿಯಾಗಿ ಅದು ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ ನನಗದು. ನಮ್ಮ ಮಲೆನಾಡು ಭಾಗದಲ್ಲಿ ಅದಕ್ಕೆ ಬೇರೆ ಅರ್ಥನೇ ಇದೆ ಆ ಹೆಸರಿಗೆ. ಇರಲಿ. ಓಕೆ, ನಕಲಿ ದಾಖಲೆ ಸೃಷ್ಟಿಸಿ ಮದುವೆಯಾದಂಥ ಆರೋಪ ಎಲ್ಲ ಫೋರ್ಜರಿ ಬರೀ. ಯೂಟ್ಯೂಬರ್ ಮುಕಳಪ್ಪ ವಿರುದ್ಧ ಕೇಸ್ ದಾಖಲು. ಮುಂಡಗೋಡ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಯೂಟ್ಯೂಬರ್ ಮುಕಳಪ್ಪ ವಿರುದ್ಧ ಕೇಸ್ ದಾಖಲು. ಮುಂಡಗೋಡ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ಪೊಲೀಸ್ ಠಾಣೆ. ಕ್ವಾಜಾ ಬಂದೆ ನವಾಜ್ ಅಂತ ಹೆಸರು. ಮುಕಳಪ್ಪ ಜೊತೆಗೆ 7 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕ್ವಾಜಾ ಬಂದೆ ನವಾಜ ಎಂಬ ಹೆಸರಿನ ಮುಕಳಪ್ಪ. ಓಕೆನಾ? ಗಾಯತ್ರಿ ಎಂಬ ಹುಡುಗಿಯನ್ನ ಮದುವೆಯಾದ ಕ್ವಾಜಾ. ಯುವತಿ ಕುಟುಂಬಸ್ಥರಿಂದ 7 ಜನರ ಮೇಲೆ ಕೇಸ್ ಬಿದ್ದಿದೆ. ನಕಲಿ ದಾಖಲೆಯನ್ನು ಸೃಷ್ಟಿಸಿ ಮದುವೆ ಆಗೋದಂತೆ. ಏನ್ರಿ ಇದು? ಊರಿಗೆಲ್ಲ ಕಾಮಿಡಿ ಮಾಡ್ತಿದ್ದವನು ಬಾರ್ಲೆ ಬರ್ರಲೆ ಅನ್ಕೊಂಡು ರಾಗ ಹೇಳ್ಕೊಂಡು ಈ ಮುಕಳಪ್ಪ ಇದಾರಲ್ಲ, ಈ ವ್ಯಕ್ತಿ ಟಿಕ್ಟಾಕ್ನಲ್ಲಿ ಫೇಮಸ್ಸು ಅವಾಗಿಂದನು. ಈ ಟಿಕ್ಟಾಕ್ ಇತ್ತು ಗೊತ್ತಾ, ಅವಾಗಿಂದನು ಫೇಮಸ್ಸು. ಅದೇನೋ ಆ ಹೆಸರು ಆಗ್ಲಿಂದ ಕೇಳಿದಾಗೆಲ್ಲ ನನಗೆ ನಗು. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಅದಕ್ಕೆ ಬೇರೆನೇ ಅರ್ಥ ಇದೆ. ಯಾರೋ ಹೇಳಿದ್ರು ದೇವರು ಹೆಸರು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಮುಳುಕಟ್ಟಮ್ಮ ಅಂತ, ಪುಲೇಕಮ್ಮ ಅಂತ ಆ ಥರ ಇರಲ್ವಾ, ಅದೇ ಥರ ಈ ಥರ ಹೆಸರು ಅಂತ. ಏನೋ ಅಪ್ಪ ನೀವು ಸುಮ್ಮನೆ ಎಲ್ಲ ಹೇಳ್ಬೇಡಿ ಆಯ್ತಾ. ಮುಕುಲೆಪ್ಪ ಅಲ್ಲ ಅವನ ಹೆಸರು, ಮುಕಳೆಪ್ಪ ಅಂತ. ಓಕೆ, ಇದು ಹಿಂಗಿದೆ ಕತೆ. ನಕಲಿ ದಾಖಲೆ ಸೃಷ್ಟಿಸಿದ್ದಕ್ಕೆ ಠಾಣೆ ಮೆಟ್ಟಿಲೇರಿರೋದು. ಯುವತಿ ತಾಯಿಗೆ ಹಿಂದೂ ಪರ ಸಂಘಟನೆಗಳು ಬೆಂಬಲ. ಈ ಮುಕಳಪ್ಪ ಅವನಲ್ಲ ನನ್ನ ಮಗಳನ್ನ ತಲೆ ಕೆಡಿಸ್ಬಿಟ್ಟು ಮದುವೆ ಆಗಿದ್ದಾನೆ ಅಂತೇಳಿ ಗಾಯತ್ರಿ ಕುಟುಂಬಸ್ಥರಿಂದ ಮುಕಳಪ್ಪನ ಮೇಲೆ ಆರೋಪ. ನಮ್ಮ ಕೈಲಿ ಆಗಲ್ಲಪ್ಪ, ಪದೇ ಪದೇ ನೀನು ಬ್ರೇಕಿಂಗ್ ಅಲ್ಲಿ ಸಂಗಮೇಶ್ ಈ ಹೆಸರನ್ನ ಹಾಕ್ತಾ ಇದ್ರೆ ನಾವು ಅದನ್ನು ಹೆಂಗೆ ಓದೋದು? ಓಕೆ ನೋಡಿ, ಯುವತಿ ತಾಯಿಗೆ ಹಿಂದೂ ಪರ ಸಂಘಟನೆಗಳು ಬೆಂಬಲ ಕೊಡ್ತಾ ಇವೆ. ಈಗ ಇದೇ ಮುಕಳಪ್ಪ ಅವತ್ತು ಕಾಮಿಡಿ ಮಾಡಿಕೊಂಡು ನೀನು ಮಿಲಿಯನ್ ಗಟ್ಟಲೆ ವ್ಯೂಸ್ ತಗೋಬೇಕಾದ್ರೆ ಯಾರಾದ್ರೂ ಕೇಳಿದ್ರಾ? ಕೇಳಿರ್ಲಿಲ್ಲ. ಯಾರಾದ್ರೂ ಕೇಳಿದ್ರಾ? ಹಲವರಿಗೆ ಗೊತ್ತಿತ್ತು, ನನಗೂ ಗೊತ್ತಿತ್ತು ಇವರ ಸಮುದಾಯ ಯಾವುದು ನೋಡಿ. ಎಲ್ಲವನ್ನೂ ಕೂಡ ನಮ್ಮ ಜನ ಸ್ವೀಕರಿಸ್ತಾರೆ. ಈ ಭಾರತ ದೇಶ ಸರ್ವಧರ್ಮ ಸಮನ್ವಯ ರಾಷ್ಟ್ರ.
ಎಲ್ಲವನ್ನೂ ಕೂಡ ನಾವು ಅಕ್ಸೆಪ್ಟ್ ಮಾಡಿರುವಾಗ ನೀವ್ಯಾಕೆ ನಮ್ಮ ಧರ್ಮಕ್ಕೆ ಗೌರವ ಕೊಡಲಿಲ್ಲ? ಯಾಕೆ ಗೌರವ ಕೊಡಲಿಲ್ಲ? ಫೋರ್ಜರಿ ಮಾಡಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಹಿಂದೂ ಹೆಣ್ಣು ಮಗಳನ್ನ ಮದುವೆ ಆಗಿದ್ದು ತಪ್ಪು ಇಲ್ಲ. ಪ್ರೀತಿ ಕಣ್ಣಿಲ್ಲ, ಆಯ್ತು ಬಿಡಪ್ಪ, ಆಯ್ತಾ, ಓಕೆ. ಪ್ರೀತಿಗೆ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಹೋಗ್ಲಿ ಅತ್ಲಾಗಿ, ಆಯ್ತಾ. ಒಂದಷ್ಟು ಆರೋಪಗಳಿದೆ. ಲವ್ ಜಿಹಾದ್ ಅಂತ ಮಾಡ್ಕೋತಾರೆ, ಕನ್ವರ್ಟ್ ಮಾಡ್ಕೋತಾರೆ, ಆಮೇಲೆ ಬೇರೆ ಬೇರೆ ಅದಕ್ಕೆ ಬಳಸ್ಕೋತಾರೆ, ಅದು ಆರೋಪ, ಓಕೆನಾ, ಇರ್ಲಿ. ನಾನು ಹೇಳ್ತಾ ಇರೋದು ಇಲ್ಲಿ ತಲೆ ಕೆಡಿಸಿ ಫೋರ್ಜರಿ ಮಾಡಿದ್ಯಾಕೆ? ಪ್ರೀತಿ ಇದ್ರೆ ನ್ಯಾಯವಾಗಿ ಮದುವೆ ಆಗ್ಬೋದಿತ್ತು. ಆಮೇಲೆ ಇವತ್ತೆಲ್ಲೋ ಕೇಳದಪ್ಪ, ಸುಮಾರು 8-10 ಹುಡುಗಿಯರ ಜೊತೆ ಸಂಬಂಧ ಹೊಂದಿದ್ದಾನೆ ಈ ಮುಕ್ಕಳಪ್ಪ ಅಂತ. ಮುಕ್ಕಳಪ್ಪ ಅಂತ ಹೆಸರು ಇಟ್ಕೊಂಡ್ಬಿಟ್ಟು ಅದು ಹೆಂಗಪ್ಪ 8-10 ಜನ ಬಿದ್ಬಿಟ್ರು ನಿನಗೆ? ಕಾಮಿಡಿ ಮಾಡ್ತೀಯ, ಓಕೆ, ಒಪ್ಕೊಳ್ಳೋಣ. ಅದು ಏನು ಯುವತಿಯರಪ್ಪ, ನಾನು ನಿಜ ಹೇಳ್ತೀನಿ, ಸತ್ಯವಾಗ್ಲೂ ಪ್ರಮುಖವಾಗಿ ಹಿಂದೂ ಹೆಣ್ಣು ಮಕ್ಕಳಿಗೆ ನಾನು ಹೇಳೋ ಅಂಥದ್ದು, ಏನು ಮಾಡ್ತಾ ಇದ್ದೀರಾ ನೀವು? ಏನು, ಯಾವ ಕಡೆ ಸಾಕ್ತಾ ಇದ್ದೀರಾ? ಯಾವ ಕಡೆ ಸಾಕ್ತಾ ಇದ್ದೀರಾ? ಯಾವ ಕಡೆ ಸಾಕ್ತಾ ಇದ್ದೀರಾ ನೀವು? ತಲೆಗೆಲೆ ಕೆಟ್ಟಿದ್ಯಾ? ಬುದ್ಧಿ ಇದೆಯಾ? ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇಲ್ವಾ? ಅರ್ಥ ಆಗ್ತಿಲ್ಲ ನನಗೆ. ಅವನು 8-10 ಹುಡುಗಿಯರ ಜೊತೆ ಸಂಬಂಧ ಹೊಂದಿದ ರೇ, ಆ ಮುಸ್ಲಿಂ ಯುವಕ ಹಿಂದೂ ಹುಡುಗಿನೇ ಮದುವೆ ಆಯ್ತು, ಚೆನ್ನಾಗಿರ್ಲಿ, ನಾವೇನು ಬೇಡ ಅಂತ ಹೇಳಲ್ಲ, ಹಂಗಂತ ನಾನು ಅದನ್ನು ಕರೆನೂ ಕೊಡಲ್ಲ. ಹುಡುಗ ಹುಡುಗಿ ಒಪ್ಪಿದ್ರೆ ಕಾನೂನೇ ಒಪ್ಪಿಗೆ ಇದೆ, ಆಯ್ತಾ. ಬಟ್ ಫೋರ್ಜರಿ, ನಕಲಿ ದಾಖಲೆ ಸೃಷ್ಟಿ ಮಾಡೋದು, ಬೇರೆ ಬೇರೆ ಹುಡುಗಿಯರ ಜೊತೆ ಸಂಬಂಧ, ಯಾರ್ಯಾರು ನೀವು ಹೀರೋಯಿನಿಗೆ ಕರೆಸ್ತಾರೆ ಅವ್ರ ಜೊತೆ ಎಲ್ಲ ಮದುವೆ ಆಗ್ತೀನಿ ನಾ, ಬಿಡಿ ವಾ ಅನ್ಕೊಂಡು. ಅಲ್ಲಲ್ಲಲ್ಲಲ್ಲ ಮುಕ್ಕಳಪ್ಪನ ಮಹಾ ಆಟ. ಗಾಯತ್ರಿ ಏನಂದ್ರು? ಅದಕ್ಕೂ ಮುಂಚೆ ಯೂಟ್ಯೂಬರ್ ಮುಕ್ಕಳಪ್ಪ ಮದುವೆ ವಿವಾದ ಪ್ರಕರಣ ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆ ಬಳಿ ಹೈಡ್ರಾಮಾ. ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣೆ ಬಳಿ ದೊಡ್ಡ ಹೈಡ್ರಾಮಾನೇ ನಡೆದು ಹೋಗ್ಬಿಟ್ಟಿದೆ. ಏನು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಯತ್ರಿ ಜೊತೆ ಮಾತಾಡೋದಕ್ಕೆ ಬಿಗಿ ಪಟ್ಟನ್ನ ಹಿಡಿದಿದ್ದಾನೆ ಈ ವ್ಯಕ್ತಿ. ಹಿಂದೂ ಪರ ಸಂಘಟನೆಗಳಿಂದ ಹೈಡ್ರಾಮಾ, ಮನ ಒಲಿಸಿದ್ದಾರೆ ಕಾಕಿಗಳಿಗೆ ಇಲ್ಲಿ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಈ ಪ್ರಕರಣ. ಯಾಕಂತಂದ್ರೆ ಯೂಟ್ಯೂಬರ್ ಮದುವೆ ವಿವಾದ ಎಲ್ಲೆಡೆ ಸದ್ದು ಮಾಡ್ತಾ ಇದ್ದು, ಈಗ ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸ್ ಠಾಣಾ ಬಳಿ ದೊಡ್ಡ ಹೈಡ್ರಾಮಾನೇ ನಡೆದು ಹೋಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಹೆಂಗೆ ಅಂತಂದ್ರೆ, ಈ ಪ್ರಕರಣ ಸದ್ಯಕ್ಕೆ ಒಂದು ಕಿಚ್ಚಿನ ರೀತಿಯಲ್ಲಿ ಹಬ್ಬತಾ ಇದೆ. ಫೋರ್ಜರಿ ಮಾಡಿ ಮದುವೆ ಆಗುವಂತ ಅಗತ್ಯತೆ ಏನಿತ್ತು? ಪ್ರೀತಿಗೆ ಕಣ್ಣಿಲ್ಲ, ನೀವ್ ಹೇಳಿದ್ರಿ, ನಿಜ, ಹೌದು, ಒಪ್ಕೊಳ್ಳೋಣ. ಬಟ್ ಈ ರೀತಿ ಫೋರ್ಜರಿ ಮಾಡಿ ಒಬ್ಬ ಹಿಂದೂ ಯುವತಿಯನ್ನ ಮದುವೆ ಆಗುವಂತ ಒಂದು ಹೆಂಗೆ ಹೇಳಕ್ಕಾಗುತ್ತೆ? ಏನು ಆ ಹುಡುಗಿ ಆದ್ರೂ ಹೆಂಗೆ? ಉದ್ದೇಶ ಏನು? ಫೋರ್ಜರಿ ಮಾಡುವಂತ ಉದ್ದೇಶ ಏನು? ನ್ಯಾಯ ನೀತಿ ಬದ್ಧವಾಗಿ ಆಗ್ರಪ್ಪ. ಅಲ್ಲ, ಅವ್ರ ಧರ್ಮ ಏನು, ಅವ್ರು ಏನು ಅಂತ ಗೊತ್ತಿರುತ್ತಲ್ಲ, ಇಡೀ ಊರಿಗೆ ಗೊತ್ತಿರುತ್ತೆ. ಆ ಫೋರ್ಜರಿ ಮಾಡ್ಕೊಂಡ ತಕ್ಷಣ ಯಾರ್ ಕಣ್ಣು ಮುಚ್ಚೋದಕ್ಕಾಗುತ್ತೆ? ಕಾನೂನಿನ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನ ಈಗ ಈ ಯೂಟ್ಯೂಬರ್ ಮಾಡಿರುವಂತದ್ದು ನಿಜಕ್ಕೂ ಕೂಡ ಇದೊಂಥರ ಅಕ್ಷಮ್ಯ ಅಪರಾಧ. ಮತ್ತೆ ಮ್ಯಾರೇಜ್ ಆಕ್ಟ್ ಅಂತ ಏನ್ ತೊಟ್ಟಾಕ ಇರೋದು? ಏನಲ್ಲಿ ಯೂಟ್ಯೂಬ್ ಅಲ್ಲಿ ಬಂದು ಕಾಮಿಡಿ ಮಾಡ್ದಂಗೆ ಅನ್ಕೊಂಡ್ರ? ಅದು ಗೊತ್ತಿದೆ ಅವ್ರಿಗೆ, ಗೊತ್ತಿದ್ದು ತಪ್ಪು ಮಾಡಿದ್ದಾರೆ. ಯೂಟ್ಯೂಬ್ ಅಲ್ಲಿ ಬಂದು ಕಾಮಿಡಿ ಮಾಡ್ದಂಗೆ ಅನ್ಕೊಂಡ್ರ? ಇದೇ ಯುವತಿ ಆಕ್ಚುಲಿ ಹೇಳ್ಬೇಕಂತಂದ್ರೆ ಆ ಯೂಟ್ಯೂಬ್ ಅನ್ನ ಓಕೆ, ಆ ಯುವತಿ ಏನ್ ಹೇಳಿದ್ರು? ನಾನು ಸ್ವ ಇಚ್ಛೆಯಿಂದಲೇ ಮದುವೆ ಆಗಿದ್ದೇನೆ, ನಾವಿಬ್ಬರು 2.5 ವರ್ಷ ಪ್ರೀತಿಸಿ ಮದುವೆ ಆಗಿದ್ದೇವೆ. ಹುಬ್ಬಳ್ಳಿಯಲ್ಲಿ ಮುಕ್ಕಳಪ್ಪ ಪತ್ನಿ ಗಾಯತ್ರಿ ಹೇಳಿಕೆ, ನನಗೆ ಜೀವ ಬೆದರಿಕೆ ಇದೆ, ರಕ್ಷಣೆ ಬೇಕು, ನಮ್ಮ ತಂದೆ ತಾಯಿ ಹೇಳಿಕೆ ಎಲ್ಲ ಸುಳ್ಳು, ಅಪಹರಣ, ಜೀವ ಬೆದರಿಕೆ ಅಂತ ಸುಳ್ಳು ಸುದ್ದಿ ಹೇಳ್ತಿದ್ದಾರೆ, ಆರೋಪ ತಳ್ಳಿ ಹಾಕಿದ್ದಾರೆ ಮುಕ್ಕಳಪ್ಪ ಪತ್ನಿ ಗಾಯತ್ರಿ. ಬಹುಶಃ ಈ ಪ್ರಪಂಚದಲ್ಲಿ ತಂದೆ ತಾಯಿ ಮಾತನ್ನ ಧಿಕ್ಕರಿಸೋದು ಅಂತಂದ್ರೆ ಇದೆ ಅನ್ಸುತ್ತೆ. ಒಂದು, ಅದು ಕೂಡ ಹೆಣ್ಮಕ್ಳಾಗ್ಲಿ ಅಂತ ಎಲ್ಲರೂ ಆಸೆ ಪಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಯಾಕೆ ಗೊತ್ತಾ? ಹೆಣ್ಮಕ್ಳು ತಂದೆ ತಾಯಿದರನ್ನ ಚೆನ್ನಾಗಿ ನೋಡ್ಕೋತಾರೆ, ಗಂಡು ಮಕ್ಕಳು ಇತ್ತೀಚಿನ ಜನ್ರೇಷನಲ್ಲಿ ಸರಿಯಾಗಿ ನೋಡ್ಕೊಳ್ಳಲ್ಲ, ಹೆಂಡತಿ ಬಂದಮೇಲೆ ಚೇಂಜ್ ಆಗ್ಬಿಡ್ತಾರೆ. ಹೆಣ್ಮಕ್ಳು ಅಂತಿದ್ರೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋತಾರೆ, ಕೊನೆಯವರೆಗೂ ಒಂದು ಕಣ್ಣಿಡ್ತಾರೆ ಅಂತ. ಕಣ್ಣಿಡಬೇಕಾದ ಈ ಹೆಣ್ಣು ತಂದೆ ತಾಯಿ ಹೇಳಿಕೆ ಎಲ್ಲ ಸುಳ್ಳು ಅಂದಲ್ಲವಾ? ಈ ಪ್ರಪಂಚದಲ್ಲಿ ತಾಯಿಗಿಂತ ಪ್ರೀತಿ, ಮಿಗಿಲಾದ ಪ್ರೀತಿ ಮತ್ತೊಂದಿಲ್ಲ. ತಾಯಿಗಿಂತ ಮಿಗಿಲಾದ ಪ್ರೀತಿ ಮತ್ತೊಂದಿಲ್ಲ. ನೀವು ವಿಶೇಷ ಚೇತನರಾಗಿ ಹುಟ್ಲಿ, ನೀವು ಕರ್ರುಗೆ ಹುಟ್ಲಿ, ನೀವು ಬೆಳ್ಳುಗೆ ಹುಟ್ಲಿ,
ಹೆತ್ತವರಿಗೆ ಹೆಗಣಾನೆ ಮುದ್ದು ಅನ್ನೋ ಗಾದೆಯಂತೆ ಸ್ವಾರ್ಥದ ಪ್ರೀತಿ ಕೊಡುವಂತ ಇನ್ ಯಾವುದೇ ಪ್ರೀತಿ ಆಗಿರ್ಲಿ ಚಂದ್ರಕಲಾ, ಅದು ಹುಡುಗಿ ಪ್ರೀತಿ ಆಗಿರ್ಲಿ, ಸ್ನೇಹದ ಪ್ರೀತಿ ಆಗಿರ್ಲಿ, ಮಣ್ಣಂಗಟ ಏನಾರು ಆಗಿರ್ಲಿ, ಅವೆಲ್ಲವೂ ಕೂಡ ತಾತ್ಕಾಲಿಕ. ಆದ್ರೆ ತಾಯಿ ಪ್ರೀತಿ ಇದೆಯಲ್ಲ ಅದು ಶಾಶ್ವತ. ಸತ್ತು ಮೇಲೂ ಬದುಕಿದ್ದಾಗ್ಲೂ ತಾಯಿ ಪ್ರೀತಿಯನ್ನ ಬಿಟ್ಟು ಫೋರ್ಜರಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಮದುವೆ ಆಗುವುದಲ್ಲದೆ, ಅಲ್ಲ ನೀವು ಇಷ್ಟಪಟ್ಟು ಮದುವೆ ಆಗಿ ನಾವೇನ್ ಬೇಡ ಅಂತ ಹೇಳಲ್ಲ, ತಾಯಿ ಮಾಡ್ತಿರುವಂತ ಆರೋಪವನ್ನ ಅವೆಲ್ಲವೂ ಹಸಿ ಹಸಿ ಸುಳ್ಳು ಅಂತ ಹೇಳಿರುವಂತಹ ಆ ಮಹಾತಾಯಿಗೆ ಹುಟ್ಟಿದಂತ ಮಗಳು ಈ ಗಾಯತ್ರಿ. ದೇವಿ ಹೆಸರು ಗಾಯತ್ರಿ. ಆಯ್ತಾ? ಗಾಯತ್ರಿ ಏನು ಹೇಳಿದ್ರು ಒಂದ್ಸಲ ನೋಡಿ. ಈಗೆಲ್ಲ ಏನ್ ಸುದ್ದಿ ಕೇಳಿ ಬರತ್ತಲ್ಲ ಅದೆಲ್ಲ ಸುಳ್ಳು ಸುದ್ದಿ. ನಾ ಸ್ವ ಇಚ್ಛೆಯಿಂದ ಮದ್ವೆ ಆಗೇನಿ, ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ 2.5 ವರ್ಷ. ಆಮೇಲೆ ಇದೇನೇನೋ ಸುಳ್ಳು ಸುದ್ದಿ ಹೇಳಾತಾರ, ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ, ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ಳು ಸುದ್ದಿ ಹೇಳಾರ. ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟೇನಿ ಸ್ಟೇಷನ್ಗೆ ಬಂದ. ಅಂದ್ರೂ ಪೊಲೀಸರು ವಾಪಸ್ ಕರೆದ ಕಿಸ್ತಿ ಮಾಡ್ತಾರೆ. ಯಾಕೆ ನನಗೂ ತಿಳಿಯೋದು, ನಾ ಒಮ್ಮೆ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನಿ, ನಾನು ಪ್ರೀತಿಸಿ ಮದ್ವೆ ಆಗೇವ್ರಿ ಅಂತಂದ. ಆಮೇಲೆ ಸ್ವಯ್ ಚಂದಾಗಿ ನಂಗೆ ಯಾರು ಫೋರ್ಸ್ಫುಲ್ ಯಾರು ಮೈಂಡ್ ವಾಶ್ ಏನು ಮಾಡಿಲ್ಲ. ನಮ್ ಕಲಾವಿದ್ರ ನಡಕ ಜಾತಿ ತಗೊಂಡ್ಬರತ್ತಾರ ಬರೇ. ಯಾಕಂತ ತಿಳಿಯೋದು ಇಷ್ಟೆಲ್ಲ ಸುದ್ದಿ ಹಬ್ಸಾತಾರ. ಜೂನ್ 5 ಆಗೇವಿ. ಅದ ಗೊತ್ತಿಲ್ರಿ ಸರ್. 3 ತಿಂಗಳ ತನ ನಮ್ಮಪ್ಪ ಮನೆಗೆ ಹೋಗುದು ಬರೋದೇನ್ರಿ. ನಾನು ಎಲ್ಲ ಹೊಂದ್ಕೊಂಡಿದ್ವಿ, ನಾವು ಫೋನ್ಯಾಗೂ ಮಾತಾಡ್ಕೊಂತ ಇದ್ವಿ. ಈಗ ರೀಸೆಂಟ್ ಆಗ 2 days ಆತ ನಮ್ಮಪ್ಪ ಯಾಕೆ ಈ ಪರಿ ಹಿಂಗ್ ಮಾಡತ್ತಾರ ನನಗೂ ಗೊತ್ತಿಲ್ರಿ. ಯಾರ ಮೈಂಡ್ ವಾಶ್ ಅದ್ ನಂದ ವಾಯ್ಸ್ ಅಂತ ಏನ್ ಗ್ಯಾರಂಟಿ ಸರ್. ಈಗ ನಾ ಒಂದ್ ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರೋ ಎಡಿಟ್ ಮಾಡಿ ಏನೇನ್ ಬಿಡತ್ತಾರ ನನಗೆ ಗೊತ್ತಿಲ್ಲ ಸರ್. ಹಂಗ 1000 ವಿಡಿಯೋಸ್ ಬರ್ತಾವ ಸರ್. ಅದಕ್ಕೊಂದು ಕ್ಲಾರಿಟಿ ಅದ್ ಗ್ಯಾರಂಟಿ ನಾನು ಸೋಶಿಯಲ್ ಮೀಡಿಯಾದ ಇದಕ್ಕ ನಾ ಗ್ಯಾರಂಟಿ ಅಂತ ಬಿಟ್ಟೇನಿ ಸರ್. ಇದೆ ನನ್ ಲಾಸ್ಟ್ ಮಾತ್ ಸರ್. ನಾ ಸ್ವಚ್ಛಂದ ಆಗೇನ್ ಸರ್. ನನ್ ಡಿಸಿಷನ್ ಇಂದ ನಾನೇ ಬಂದೇನಿ ಸರ್. ಯಾರು ಫೋರ್ಸಲ್ ಮಾಡಿ, ಯಾರು ಮೈಂಡ್ ವಾಶ್ ಮಾಡಿಲ್ಲ, ಯಾರು ಜೀವ ಬೆದರಿಕೆ ಹಾಕಿಲ್ಲ, ಯಾರು ನನ್ ಕಿಡ್ನಾಪ್ ಮಾಡಿಲ್ಲ, ಏನು ಇಲ್ಲ. ನಾ ಸ್ವಚ್ಛೆಯಿಂದ ಬಂದೀನಿ, ನನ್ ಸ್ವಂತ ಬುದ್ಧಿಯಿಂದ ಬಂದೀನಿ. ಯಾರು ಹೇಳ್ಕೊಟ್ಟಿಲ್ಲ, ಏನು ಇಲ್ಲ. ಥ್ಯಾಂಕ್ ಯು. ಅದೇ ಸರ್ ಜೂನ್ 5 ಮದ್ವೆ ಆಗೈತಲ್ಲ ಸರ್. ಜೂನ್ 5 ಅಂದ್ರೆ 1 week ಬಿಫೋರ್ ಮಾತಾಡಿದ್ರಿ ಸರ್. ಅದೇ ಹಾ ಸರ್. ಇವಾಗ ಅಂದ್ರೆ ಈಗ ಜೂನ್ 5 ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿಂದ ಅದೆಲ್ಲ ಒಪ್ಕೊಂಡು ಫೋನ್ ಮಾತಾಡ್ಕೊಂತಾನೆ ಇದ್ವಿ. ಗಂಡನ ಮನೆಗೆ ಹೋಗ್ತೇನೆ ಸರ್. ಅದೇ ಸರ್ ಏನ್ ಹೇಳತ್ತೇನೆ ಸರ್. ಈಗ ಅದಕ್ಕೆ ಅಂದ್ರೆ ಕ್ಲಿಯರ್ ಆಗಿ ಹೇಳಿದೆ ಸರ್. ಈಗ 2 days ಇಂದ ಏನೇನ್ ನ್ಯೂಸ್ ಬರತ್ತವಲ್ಲ ಸರ್, ಅದೆಲ್ಲ ಫೇಕ್. ಏನೇನೋ ಈ ಕಿಡ್ನಾಪ್ ಅಂತಂದ್ರ ಅಪಹರಣ, ಆಮೇಲೆ ಫೇಕ್ ನ್ಯೂಸ್, ಮತ್ತೆ ಇನ್ನೊಂದು ಫೇಕ್ ಡಾಕ್ಯುಮೆಂಟ್ಸ್ ಹೇಳತ್ತಾರ ಸರ್. ನಾವು ಶೂಟಿಂಗ್ ಎಲ್ಲ ಮುಂಡ್ಗೋಳ್ ಹೋಗಿದ್ರಿಂದ ಯೂಟ್ಯೂಬ್ ದಾಗ ನೋಡಿದ್ರೆ ನಿಮ್ಗ ಗೊತ್ತಾಕಿತ್ರಿ ಸರ್. ಅಲ್ಲಿ ಶೂಟಿಂಗ್ ಹೋಗುದು ಬರೋದು ಇತ್ರಿ ಸರ್. ನಾವು ಅಲ್ಲಿ ಶೂಟ್ ಎಲ್ಲ ಮಾಡೇವಿ ಸರ್. ಅದೆಲ್ಲ ನಾ ಅಪ್ಲೋಡ್ ಮಾಡೇನಿ ಸರ್. ದಯವಿಟ್ಟು ಈಗ ಸಬ್ ರಿಜಿಸ್ಟರ್ ಮದುವೆಯಲ್ಲಿ ಅವ್ರು ಅಲ್ಲಾಕಾದ್ರು ಇಲ್ಲಾಕಾದ್ರು ಅನ್ನೋ ಪ್ರಶ್ನೆಗೆ ಇದು ಅವ್ರ ಚಾಯ್ಸ್. ಅಲ್ಲ ಇವತ್ತು ಅವ್ರು ಬಂದಿರೋದು ಅಲ್ಲ ನನ್ನ ಜೊತೆ ಮಾತಾಡುವಂತೆ ಆ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಲೇಬೇಕಂತ ಅದೇ ಸರ್ ಏನ್ ಹೇಳಿದ್ದೆ ಸರ್. ನಾನ್ ಈಗ ಅಲ್ಲೇ ಆಗ್ಬೇಕು ಇಲ್ಲೇ ಆಗ್ಬೇಕಂತ ಏನ್ ರೂಲ್ಸ್ ಇಲ್ಲ ಸರ್. ಸೊ ನಾವ್ ಅಲ್ಲಿ ಶೂಟ್ ಹೋಗುದು ಬರೋದು ಇದ್ರ ಕಾರಣ ನಾವ್ ಅಲ್ಲೇ ಆಗ್ಬೇಕಾದ್ರೆ. ಸೊ ಇಲ್ಲೇ ಆಗ್ಬೇಕು ಅಲ್ಲೇ ಆಗ್ಬೇಕಂತ ಸೋಶಿಯಲ್ ಮೀಡಿಯಾದಲ್ಲಿ ವಿಡಿಯೋ ನಿಮಗೆ ಕಾಮೆಂಟ್ ಗಳಲ್ಲಿ ಜೀವ ಬೆದರಿಕೆ ಬರ್ತಾ ಇದೆ. ಸೊ ಅದಕ್ಕೇನಾದ್ರೂ ಕಂಪ್ಲೇಂಟ್ ಕೊಡ್ತೀರಿ? ಅದೇ ಪೊಲೀಸ್ ವತಿಯಿಂದ ನಂಗೆ ಪ್ರೊಟೆಕ್ಷನ್ ಬೇಕಂತ ಕೇಳ್ಕೊತೀನಿ ಸರ್. ನಾನು ಅದು ಸ್ಟೇಟ್ಮೆಂಟ್ ಸರ್ ಹಂಗ್ ಮಾಡ್ಕೊಂತ ಹೋಗ್ತಾರೆ ಸರ್. ಅವ್ರಿಗೆಲ್ಲ ಆನ್ಸರ್ ಕೊಟ್ಕೊಂತ ಕುಂದ್ರಕ್ಕಾಗಲ್ರಿ. ನಿಮ್ಗೆ ಬೇರೆ ಯಾರ ಕಡೆಯಿಂದ ಆದ್ರೂ ಅದೇ ಇದೇ ಸರ್ ನಾ ಸ್ಟೇಟ್ಮೆಂಟ್ ಕೊಟ್ಟೇನಿ ಸರ್. ನಾ ಪೊಲೀಸ್ ಸ್ಟೇಷನ್ ಇಂದ ಹಾ ಸರ್. ಈ ಕಿಡ್ನಾಪ್ ಮಾಡ್ಯಾರ, ಆಮೇಲೆ ಫೋರ್ಸಬಲಿ ಕರ್ಕೊಂಡ್ ಹೋಗ್ಯಾರ ಅನ್ನೋದೆಲ್ಲ ಸುಳ್ಳು. ನಿಮ್ ತಾಯಿಯವ್ರ ಜೊತೆ ಒಂದ್ ಆಡಿಯೋ ಐತಿ ನಿಮ್ದ. ನಿಮ್ ತಾಯಿಯವ್ರು ಹೇಳ್ತಾರ ಇಲ್ಲ ನಮ್ಗೆ ಎದುರಿಸಾಗತ್ತಾರ, ಹೊಡ್ಯಾಕ್ ಬರಾಕತ್ತಾರ, ಈ ರೇಂಜ್ ಒಂದ್ ಮಾತಾಡ್ತಾರ. ಅದೆಲ್ಲ ಕ್ಲಾರಿಟಿ ಅಲ್ಲೇ ಕೊಟ್ಟೇನಿ ಸರ್. ಥ್ಯಾಂಕ್ ಯು. ಈಗೆಲ್ಲ ಏನ್ ಸುದ್ದಿ ಕೇಳಿ ಬರ. ಓಕೆ, ಈ ಮುಕಲಾಪುರ್ ಮ್ಯಾಟ್ರಲ್ಲಿ ಮುತಾಲಿಕ್ ಎಂಟ್ರಿ ಆಗಿದೆ.
ಅವರೊಂದು ಆರೋಪ ಮಾಡ್ತಾ ಇದ್ದಾರೆ. ಅದ್ರ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ, ನೋಡ್ತಾ ಹೋಗೋಣ. ಮುಕುಳಪ್ಪ ವಿರುದ್ಧ ಸ್ಫೋಟಕ ಆರೋಪ ಮಾಡಿದ್ದಾರೆ ಮುತಾಲಿಕ್. ಇನ್ನು 8 ಹುಡುಗಿಯರ ಜೊತೆ ಸಂಬಂಧವನ್ನ ಹೊಂದಿದ್ದಂತೆ ಈ ಯೂಟ್ಯೂಬರ್ ಯುವತಿಯನ್ನ ಮೋಸದಿಂದ ಮದುವೆ ಆಗಿದ್ದಾನೆ ಅಂತ ಈಗ ಮುತಾಲಿಕ್ ಅವರು ಆರೋಪವನ್ನು ಮಾಡ್ತಿದ್ದಾರೆ. ರಿಜಿಸ್ಟರ್ ಮದುವೆಯಲ್ಲಿ ಸುಳ್ಳು ದಾಖಲೆ ನೀಡಿದ್ದಾನೆ. ಗಾಯತ್ರಿಯನ್ನ ಅವರ ಜೊತೆ ಇರೋದಕ್ಕೆ ಬಿಡ್ತಾ ಇಲ್ಲ. ಆತನ ಬಣ್ಣವನ್ನ ಬಯಲು ಮಾಡ್ತೀವಿ ಅಂತ ಪ್ರಮೋದ್ ಮುತಾಲಿಕ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮುತಾಲಿಕ್ ವಿಷಯ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲಿ ಲವ್ ಜಿಹಾದ್ ಎಂದು ಕಾಣ್ತಾ ಇದೆ. ಮುತಾಲಿಕ್ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ, 8 ಹುಡುಗಿಯರ ಜೊತೆ ಈತ ಸಂಬಂಧವನ್ನ ಇಟ್ಕೊಂಡಿದ್ದಂತೆ. ಆ ಹೆಣ್ಣು ಮಗಳಿಗೆ ದ್ರೋಹ ಆಗ್ತಾ ಇದೆ. ನಮ್ಮ ಹಿಂದೂ ಹೆಣ್ಣು ಮಗಳನ್ನ ಈ ರೀತಿ ಫೋರ್ಜರಿ ಮಾಡಿ, ದಾಖಲೆಗಳನ್ನ ಫೋರ್ಜರಿ ಮಾಡಿ ಮದುವೆ ಆಗಿರೋದು ಅಕ್ಷಮ್ಯ ಅಪರಾಧ. ಇದೆಲ್ಲವೂ ಕೂಡ ನಾವು ಕಣ್ಣಾರೆ ನೋಡಿ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಆ ಹೆಣ್ಣು ಮಗಳನ್ನ ವಾಪಸ್ ಕರ್ಕೊಂಬರ್ತೀವಿ ಅಂತ ಕೂಡ ಮಾತಾಡಿದ್ದಾರೆ. ಓಕೆ, ಎಸ್, ಇದಿಷ್ಟು ಕತೆ ಆಗಿರೋದು ಇವತ್ತು. ಒಂದಷ್ಟು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈ ಕ್ವಾಜನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ನಾವು ಹೇಳಿದ್ದೀವಿ. ಮತ್ತೆ ನಾಳೆ ರೆಬಲ್ ಪಂಚಾಯಿತಿಯಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರೆಬಲ್ ಟಿವಿ. ಇದು ಸಾಮಾಜಿಕ ನ್ಯಾಯಕ್ಕಾಗಿ.